ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ದೆಹಲಿಯತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರ ಪರೇಡ್ ಈಗ ಹೊರಟಿರುವಂತದ್ದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಅಥವಾ ಅವರ ಬಣದವರು ಈಗಾಗಲೇ ಹಲವು ಬಾರಿ ಹೋಗಿ ಬಂದಾಯಿತು. ಒಂದಷ್ಟು ಶಾಸಕರು ಈಗಾಗಲೇ ಫಾರಿನ್ ಟ್ರಿಪ್ ಹೋಗಿದ್ದಾಯಿತು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರ ಪರೇಡ್ ಹೊರಟಿದೆ. ಸತೀಶ್ ಜಾರಕಿಹೊಳಿ ಜೊತೆ ದೆಹಲಿಗೆ ತೆರಳಿರುವಂತಹ ಕೆಎನ್ ರಾಜಣ್ಣ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ರಾಜಣ್ಣ ಹಾಗೂ ಟೀಮ್ ಚರ್ಚೆ ಮಾಡಿದೆ. ಎಐಸಿಸಿ ಅಧ್ಯಕ್ಷರ ಜೊತೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಚರ್ಚೆ ತೀವ್ರ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ರಾಜಣ್ಣ ಹಾಗೂ ಸತೀಶ್ ಅವರ ನಡೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇರುತ್ತೆ. ಅದೇನು ಹೊಸ ವಿಚಾರ ಏನಲ್ಲ. ಕ್ಷಣಕ್ಕೊಂದು ಟ್ವಿಸ್ಟ್. ದೆಹಲಿಗೆ ಯಾವಾಗ ಯಾರು ಹೋಗ್ತಾರೆ, ಅಲ್ಲಿ ಹೋಗಿ ಯಾರ ಜೊತೆ ಭೇಟಿ ಆಗ್ತಾರೆ, ಏನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಈಗಲೂ ಕೂಡ ಸಸ್ಪೆನ್ಸ್ ಆಗೇ ಇರುತ್ತೆ. ಯಾರೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಡೋದಿಲ್ಲ. ಎಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಹೇಳೋದು, ಹೋಗೋದಷ್ಟೇ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರ ಪರೇಡ್ ಈಗ ಹೋಗಿರುವಂಥದ್ದು. ಅದರಲ್ಲಿ ಆಪ್ತರು ಅಂತ ಬಂದರೆ ಬಹುಶಃ ಮೊದಲನೇದಾಗಿ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಹಳ ಆಪ್ತರು, ಬಹಳ ಹತ್ತಿರದಿಂದ ನೋಡಿರುವಂತಹ ವ್ಯಕ್ತಿ. ಇದೀಗ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ಅವರು ಹೊರಟಿದ್ದಾರಂತೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರ ಜೊತೆ ಭೇಟಿಯಾಗಿ ಅವರ ಟೀಮ್ ಚರ್ಚೆ ಮಾಡಿದೆಯಂತೆ. ಹಾಗಾಗಿ ಏನು ಚರ್ಚೆ ಮಾಡಿರಬಹುದು ಅನ್ನುವಂಥ ಬಹಳ ಕುತೂಹಲ ಇದೆ. ಈಗಾಗಲೇ ಕೆಎನ್ ರಾಜಣ್ಣ ಅವರು ಯಾವಾಗ ದೆಹಲಿಗೆ ಹೋಗಿದ್ರು, ದೆಹಲಿಗೆ ಹೋಗಿ ನಿನ್ನೆಷ್ಟೇ ದೆಹಲಿಗೆ ಹೋಗಿರುವಂಥದ್ದು. ದೆಹಲಿಗೆ ಹೋಗಿ ಇಳಿದಿದ್ದ ಕೂಡಲೇ ಮಾಧ್ಯಮದವರ ಹತ್ರ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀನಿ, ಈಗ ದೆಹಲಿಯವರೆಗೂ ಬಂದಿದ್ದೀನಿ ಅಂತಂದರೆ ಹೈಕಮಾಂಡ್ ನಾಯಕರ ಹತ್ರ ನೋಡ್ತೀನಿ, ಯಾರಾದ್ರೂ ಟೈಮ್ಸ್ ಕೊಡ್ತಾರೆ, ಯಾವ ಟೈಮ್ ಸಿಗುತ್ತೋ ಅವ್ರ ಹತ್ರ ಭೇಟಿ ಆಗ್ತೀನಿ ಅಂಥೇಳಿ ಹೇಳಿದರು. ಹಾಗಾಗಿ ಈಗ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ಅವರು ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಬಹುಶಃ ಚರ್ಚೆ ಮಾಡಿರಬಹುದು. ದೆಹಲಿಯಲ್ಲಿ ಸ್ವಕಾರ್ಯ ಜೊತೆ ರಾಜಣ್ಣ ಸ್ವಕಾರ್ಯ, ಸಿದ್ದರಾಮಯ್ಯ ಪರ ವಕಾಲತ್ತು ಜೊತೆಗೆ ಮತ್ತೊಂದು ಪ್ಲಾನ್ ಆಗ್ತಾ ಇದೆ. ಈಗ ಮತ್ತೆ ಮಂತ್ರಿ ಆಗಲು ಶಾಸಕ ಕೆಎನ್ ರಾಜಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ಮಂತ್ರಿ ಸ್ಥಾನ ನೀಡುವಂತೆ ಖರ್ಗೆ ಬಳಿ ರಾಜಣ್ಣ ಪ್ರಸ್ತಾಪ ಮಾಡಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ನನಗೆ ಅನ್ಯಾಯ ಆಗಿದೆ, ಈ ತಪ್ಪನ್ನ ಸರಿಪಡಿಸಿ ಅಂತ ಹೇಳಿದ್ದಾರೆ. ಮಂತ್ರಿ ಸ್ಥಾನ ಮತ್ತೆ ಕೊಡಿಸಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ರಾಜಣ್ಣ ಅವರು ಭೇಟಿಯಾಗಿ ಒತ್ತಾಯ ಮಾಡಿದ್ದಾರಂತೆ, ಮನವಿ ಮಾಡಿಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಕೆಎನ್ ರಾಜಣ್ಣ ಅವರನ್ನ ಈಗಾಗಲೇ ಪಕ್ಷದಿಂದ ಕಿಕ್ಔಟ್ ಮಾಡಲಾಯಿತು ಆ ಒಂದು ಸ್ಥಾನದಿಂದ. ಅಂದ್ರೆ ಕಳೆದ ಬಾರಿ ಯಾವಾಗ ಮತಗಳ್ಳತನ ಆರೋಪ ಆಯಿತು, ಮತಗಳ್ಳತನ ಆರೋಪದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡುವ ಮೂಲಕವೇ ಆಡಳಿತದಲ್ಲಿ ಬಂದಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಕೆಎನ್ ರಾಜಣ್ಣ ಅವರು ಮಾತನಾಡಿದ್ರು ಆ ಟೈಮಲ್ಲಿ. ಹಾಗಾದ್ರೆ ಮತಗಳ್ಳತನ ಆಗಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿತ್ತು, ಆವಾಗ ನಿಮ್ಮ ಗಮನಕ್ಕೆಲ್ಲ ಬರಲಿಲ್ವಾ, ನಿಮ್ಗೇನು ಕಾಣಿಸ್ಲಿಲ್ವಾ ಅಂತ ಹೇಳಿ ಈ ರೀತಿಯಾಗಿ ವಿರುದ್ಧವಾಗಿ ಮಾತಾಡಿದ್ರು. ಹಾಗಾಗಿ ಕೂಡಲೇ ಅವರನ್ನ ಆ ಒಂದು ಸ್ಥಾನದಿಂದ ಕಿಕ್ಔಟ್ ಮಾಡಿ ಬಿಸಾಕಿದ್ರು. ಪಕ್ಷದಿಂದ ಅವ್ರನ್ನ ಆ ಒಂದು ಸಚಿವ ಸ್ಥಾನದಿಂದ ಅವರನ್ನ ಕಿಕ್ಔಟ್ ಮಾಡಿದ್ರು. ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಬಂದಿತ್ತು ಹೈಕಮಾಂಡ್ ನಾಯಕರಿಂದ, ಕೂಡಲೇ ಅವರನ್ನ ಕಿಕ್ಔಟ್ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ಈಗಾಗಲೇ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ ನಾಯಕರಿಗೆ ಪತ್ರಗಳು ಕೂಡ ಬರೆದಿದ್ದಾರೆ. ಪತ್ರ ಬರೆದಿ ಆ ರೀತಿಯಾಗಿ ಮನಸ್ಸು ನೋಯಿಸುವಂತಹ ಉದ್ದೇಶ ಇರಲಿಲ್ಲ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ ಮಾತನಾಡುವಂತಹ ಉದ್ದೇಶವೂ ನಂದಿಲ್ಲ ಅಂಥೇಳಿ ಈಗಾಗಲೇ ಸ್ಪಷ್ಟವಾಗಿ ಅವರು ಹಲವು ಬಾರಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದರೆ ಅದನ್ನ ಕನ್ವೆ ಮಾಡಿರೋ ರೀತಿ ಸರಿಯಾಗಿರಲಿಲ್ಲ ಅಷ್ಟೇ. ಹೀಗಾಗಿ ಯಾವುದೇ ಗೊಂದಲ ಬೇಡ, ಆ ರೀತಿ ಏನೂ ಇಲ್ಲ, ದಯವಿಟ್ಟು ನನ್ನ ಸ್ಥಾನವನ್ನು ನನಗೆ ವಾಪಸ್ ಕೊಡಿ ಅಂತ ಹೇಳಿ ಇದೀಗ ಕೆಎನ್ ರಾಜಣ್ಣ ಅವರು ಕೇಳಿಕೊಂಡಿದ್ದಾರಂತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಹೋಗಿ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದಾರೆ, ಭೇಟಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಕೆಎನ್ ರಾಜಣ್ಣ ಅವರಿಗೆ ಯಾವ ಸ್ಥಾನ ಕೊಡಬಹುದು, ಹೇಗೆ ಸಪೋರ್ಟ್ ಮಾಡುತ್ತೆ, ಅವರ ಪರವಾಗಿ ನಿಲ್ಲುತ್ತಾ ಅನ್ನುವಂಥದ್ದು ಕುತೂಹಲ. ಈಗಾಗಲೇ ನಿನ್ನೆಷ್ಟೇ ಕೆಎನ್ ರಾಜಣ್ಣ ಅವರು ಹೋಗಿರುವಂಥದ್ದು ದೆಹಲಿಗೆ. ಹಲವು ನಾಯಕರು ಈಗಾಗಲೇ ಹೋಗಿ ಬಂದಿದ್ದಾರೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕರು. ಈಗ ಸಿಎಂ ಸಿದ್ದರಾಮಯ್ಯ ಪರ ಇರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ಅವರ ಆಪ್ತರು ಆಗಿರುವಂತಹ ಕೆಎನ್ ರಾಜಣ್ಣ ಅವರು ದೆಹಲಿಗೆ ಹೋಗಿದ್ದಾರೆ. ಆದರೆ ಅಲ್ಲಿ ಹೇಳಿದ್ದು ಅವರು, ನನ್ನ ವೈಯಕ್ತಿಕ ಕಾರ್ಯಕ್ರಮ ಇದೆ, ಒಂದು ಮದುವೆ ಇದೆ ಸಂಬಂಧಿಕರದು, ಹಾಗಾಗಿ ಬಂದಿದ್ದೀನಿ. ಆದರೂ ಹೊರತಾಗಿ ಇಷ್ಟು ದೂರ ಬಂದಿದ್ದೀವಿ ಅಂತಂದರೆ ವರಿಷ್ಠರನ್ನ ಭೇಟಿ ಆಗಲೇಬೇಕು. ಹಾಗಾಗಿ ಒಂದು ಫಾರ್ಮಾಲಿಟೀಸ್ಗೋಸ್ಕರ ನೋಡ್ತೀನಿ, ಯಾರೆಲ್ಲ ಫ್ರೀ ಇದ್ದಾರೋ ಅವರನ್ನು ಭೇಟಿ ಆಗ್ತೀನಿ ಅಂತ ಹೇಳಿ ಹೇಳಿದರು.